ಹಾಯ್ ಸ್ನೇಹಿತರೆ, ಇವತ್ತೊಂದು ವಿಶೇಷವಾಗಿರುವಂತಹ ಬೋಂಡ ಸಾರು ಅನ್ನೋಂಥದ್ದನ್ನು ನೋಡೋಣ ಬನ್ನಿ. ನೋಡಿ, ನಾನು ಒಂದು ಚಿಕ್ಕ ಕಪ್ಪಲ್ಲಿ ಈ ರೀತಿಯಲ್ಲಿ ಒಂದು ಕಪ್ ತುಂಬ ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಈ ಬೋಂಡ ಸಾರಿಗೆ ಕಡಲೆ ಹಿಟ್ಟು, ಮೊಸರು ತುಂಬ ಬೇಕೇ ಬೇಕಾಗುತ್ತೆ. ನೋಡಿ, ಒಂದು ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೀನಿ, ಒಂದು ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಮೆಂತೆ, ಒಂದು ಅರ್ಧ ಸ್ಪೂನಷ್ಟು ಏನು ಸೋಂಪು ಕಾಳು ಅಂತ ತಿಂತೀವಲ್ಲ, ಆ ಸೋಂಪು ಕಾಳನ್ನು ಇಟ್ಕೊಂಡಿದ್ದೀನಿ. ಸ್ವಲ್ಪ ಆ ಬೋಂಡನ ಹುರಿಲಿಕ್ಕೆ ಅಂತ ಹೇಳಿ ಒಂದು 3-4 ಸ್ಪೂನು ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ. ಇನ್ನೊಂದು ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟನ್ನು ಇಟ್ಕೊಂಡಿದ್ದೀನಿ. ಇದು ಏನು ತೆಗಬೇಕು ಅಂತ ಹೇಳ್ತೀನಿ. ಮತ್ತು ಒಂದು 3-4 ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಬೆಳ್ಳುಳ್ಳಿಯನ್ನು ನೀಟಾಗಿ ಬಿಡಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, 1.5 ಸ್ಪೂನಷ್ಟು ಅಚ್ಕಾರದ ಪುಡಿ, ಚಿಲ್ಲಿ ಪೌಡರ್, ಮತ್ತು ನೋಡಿ ಅರ್ಧ ಲೀಟ್ರಷ್ಟು ಮೊಸರನ್ನು ಇಟ್ಕೊಂಡಿದ್ದೀನಿ. ಈ ಮೊಸರು ಚೆನ್ನಾಗಿ ಕಡಿದು ಸ್ಮೂತ್ ಮಾಡಬೇಕು ಇದನ್ನು, ಯಾಕೆಂದರೆ ಗಂಟು ಹುಳಿಬಾರ್ದು, ಅದಕ್ಕೋಸ್ಕರ ಆ ರೀತಿ ಕಡ್ದು ಇಟ್ಕೊಂಡಿದ್ದೀನಿ. ನೋಡಿ, ಒಂದು ಸ್ಪೂನ್ ನಾನೇನು ಕಡಲೆ ಹಿಟ್ಟನ್ನು ಇಟ್ಕೊಂಡಿದ್ದೀನಿ, ಆ ಕಡಲೆ ಹಿಟ್ಟನ್ನು ಆ ಒಂದು ಸ್ಪೂನ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಇದು ಮತ್ತು ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಅದನ್ನು ಬೆರೆಸಿ, ಮತ್ತು ಅದು ಬೋಂಡಾಗೆ ಬರೀ ಬೋಂಡ ಹಾಕಿದ್ರೆ ಉಪ್ಪು ಹಿಡಿಬೇಕಲ್ವ, ಹಾಗಾಗಿ ನೋಡಿ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಈ ರೀತಿಯಲ್ಲಿ ಕಲಿಸಿ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ಜಾಸ್ತಿ ಗಟ್ಟಿನೂ ಇರಬಾರ್ದು, ಮತ್ತು ತುಂಬ ನೀರು ಆಗಬಾರ್ದು. ಹಾಗಂತ ಹೇಳಿ ಏನು ಗೋಧಿ ಹಿಟ್ಟು ಅದಕ್ಕೇನು ಕಲಿಸ್ಕೊಳ್ಳೋ ಅಷ್ಟು ಅವಶ್ಯಕತೆ ಇಲ್ಲ. ಸ್ವಲ್ಪ ಮೆತ್ತಗೆ ಇದ್ರೂ ಚೆನ್ನಾಗಿರುತ್ತೆ, ಯಾಕೆಂದರೆ ಇದನ್ನು ಸ್ವಲ್ಪ ತೆಗೆದು ಹಾಗೆ ಬಿಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಕಲಿಸಿದ್ದೀನಿ. ಈ ರೀತಿಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕಾಗತ್ತೆ. ಸ್ಮ್ಯಾಶ್ ಮಾಡಿಕೊಂಡ್ರೆ ಅದು ಒಂಥರ ತುಂಬ ಚೆನ್ನಾಗಿ ಅದಕ್ಕೆ ಬರುತ್ತೆ. ಎಣ್ಣೆಗೆ ಬಿಡೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಬೋಂಡ ಮಾಡೋದು ನೋಡೋಣ ಬನ್ನಿ. ನೋಡಿ, ಚಿಕ್ಕದೊಂದು ಬಾಣಲಿ ಇಟ್ಕೊಂಡು ಒಂದು 3-4 ಸ್ಪೂನ್ ಏನು ಎಣ್ಣೆ ಇಟ್ಕೊಂಡಿದೆ ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಆ ಎಣ್ಣೆ ಕಾದಿದೆಯೇ ಇಲ್ಲ ಅಂತ ಒಂದು ಸ್ವಲ್ಪ ಹಿಟ್ಟನ್ನು ಬಿಟ್ಟು ನೋಡ್ತಿದ್ದೀನಿ. ನೋಡಿ, ಈ ರೀತಿಯಲ್ಲಿ ಸ್ವಲ್ಪನೇ ಎತ್ಕೊಂಡು ಬೋಂಡನ ಮಾಡ್ಕೋಬೇಕು. ನಾವು ಕಾಮನಾಗಿ ಬೇರೆ ಥರ ಬೋಂಡ ಮಾಡ್ತೀವಿ, ಈಗ ಏನು ಸೊಪ್ಪುಗಳೆಲ್ಲ ಹಾಕಿ ಬೋಂಡವನ್ನು ಮಾಡ್ತೀವಿ ಆ ಥರದ್ದು, ಮತ್ತು ಈರುಳ್ಳಿ ಬೋಂಡ ಮಾಡ್ಕೊಳ್ತೀವಿ, ಆ ಥರ ಅಲ್ಲ. ಇದು ಪ್ಲೈನ್ ಬೋಂಡನ ಮಾಡ್ಕೋಬೇಕು, ಯಾಕಂದರೆ ಸಾಂಬಾರ್ಗೆ ಹಾಕ್ಕೋಬೇಕಲ್ವ, ಅದಕ್ಕೆ. ನೋಡಿ, ಈ ರೀತಿಯಲ್ಲಿ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಪಕ್ಕಕ್ಕೆ ಇಟ್ಕೋಬೇಕು. ಅದಿನ್ನೂ ಚೆನ್ನಾಗಿ ಮೇಲಕ್ಕೆ ಎದ್ದೊಳುತ್ತೆ. ಇನ್ನೂ ಒಂದು ಸ್ವಲ್ಪ ಗುಣಿ ಇರುವಂತಹ ಒಂದು ಬಾಣಲಿಯನ್ನು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ 2ನೇ ಸಲ ಹಾಕಿರೋಂಥ ಬೋಂಡ ಪರ್ಫೆಕ್ಟಾಗಿ ಬಂದಿದೆ. ನೋಡಿ ಸ್ನೇಹಿತರೆ, ಈ ರೀತಿ ಬೋಂಡ ಸಾರು ಮಾಡಿ ತಿಂದರೆ ಈ ಚಳಿಗಾಲಕ್ಕಾಗಿರ್ಬೋದು, ಮತ್ತು ಈ ಕೋಲ್ಡ್ ಬಂದಿರೋಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನಾವು ಮೊಸರು ತಿಂದರೆ ಕೋಲ್ಡ್ ಆಗುತ್ತೆ ಆ ಥರ ಎಲ್ಲ ಅಂದ್ಕೊಳ್ತೀವಿ, ಆದರೆ ಅದೆಲ್ಲ ಸುಳ್ಳು. ನೋಡಿ, ಇದಂತೂ ತುಂಬ ಚೆನ್ನಾಗಿ ಇರುತ್ತೆ ಈ ಬೋಂಡ ಸಾರು. ಇದನ್ನು ನನಗೆ ಹೇಳ್ಕೊಟ್ಟಿದ್ದು ನನ್ನ ನಾರ್ತ್ ಇಂಡಿಯನ್ ಫ್ರೆಂಡು. ನೋಡಿ, ಒಂದು ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ನಾನು ಏನು ಕರ್ದಿದ್ನಲ್ವ ಈ ಬೋಂಡನ, ಅದೇ ಒಂದು ಎಣ್ಣೆ ಉಳಿದಿತ್ತಲ್ಲ, ಆ ಎಣ್ಣೆನೇ ಆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಡ್ದು ಇಟ್ಕೊಂಡಿರೋಂತಹ ಮೊಸರು, ಮತ್ತು ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಗಂಟಿಲ್ದಂಗೆ ಚೆನ್ನಾಗಿ ಬೆರೆಸ್ಕೋಬೇಕಾಗುತ್ತೆ. ನೋಡಿ, ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀವು ಸೇರಿಸ್ಕೋಬೋದು, ಯಾಕೆಂದರೆ ಕಡಲೆ ಹಿಟ್ಟು ಚೆನ್ನಾಗಿ ಗಟ್ಟಿ ಆಗುತ್ತೆ. ನೋಡಿ, ಎಣ್ಣೆಗೆ ಸಾಸಿವೆಯನ್ನು ಸೇರಿಸ್ತಾ ಇದ್ದೀನಿ. ಫಸ್ಟೇ ನಾನು ಮಸಾಲೆಗಳೆಲ್ಲ ಇಟ್ಕೊಂಡಿದ್ನಲ್ಲ, ಅದನ್ನೇ ನಾನು ಆ್ಯಡ್ ಮಾಡ್ತಾ ಇರೋವಂಥದ್ದು. ನೋಡಿ, ಚಟಪಟ ಅಂದಮೇಲೆ ಸಾಸಿವೆ, ನೆಕ್ಸ್ಟು ಜೀರಿಗೆ, ಮೆಂತ್ಯೆ, ಮತ್ತು ಸೋಂಪು ಏನು ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಹುರಿಲಿಕ್ಕೆ ಬಿಡಬೇಕು. ಅದೆಲ್ಲ ಸ್ವಲ್ಪ ಬಣ್ಣ ಬದಲಾಗ್ತಾ ಇದೆ ಅನ್ನೋಷ್ಟರಲ್ಲಿ ಬೆಳ್ಳುಳ್ಳಿಯನ್ನು ಕುಟ್ಟಿ ಇಟ್ಕೋಬೇಕಾಗುತ್ತೆ. ಹಾಗಾಗಿ ಹಾಕಬಾರ್ದು. ಆ ಬೆಳ್ಳುಳ್ಳಿ ಸ್ವಲ್ಪ ಸ್ಮೆಲ್ ಬಿಡಬೇಕು ಅಂದರೆ, ಅದ್ರ ಫ್ಲೇವರ್ ಗೊತ್ತಾಗಬೇಕು ಅಂದರೆ ಆ ರೀತಿ ಬಿಡಬೇಕು. ಮತ್ತು ಮೆಣಸಿನ್ಕಾಯನ್ನು ಏನು ಇಟ್ಕೊಂಡಿದ್ದೆ, ನೀವು ಖಾರಕ್ಕೆ ತಕ್ಕಂಗೆ ಹಾಕ್ಕೋಬೋದು. ಹಸಿಮೆಣ್ಸಿನ್ಕಾಯಿ ಆದರೂ ಹಾಕ್ಕೋಬೋದು, ಒಣಮೆಣ್ಸಿನ್ಕಾಯಿ ಆದರೂ ಒಂದು ಸ್ವಲ್ಪ ಹಾಕ್ಕೋಬೇಕಷ್ಟೇ. ಮತ್ತು ಈ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಸ್ವಲ್ಪ ಕಲ್ಲರು ಬದಲಾವಣೆ ಆಗೋವರೆಗೂ ಹುರ್ಕೊಂಡ್ರೆ ಸಾಕು. ನೋಡಿ, ಈ ಎಣ್ಣೆಗೆನೇ ಅರಿಶಿನ ಮತ್ತು ಅಚ್ಚಕಾರದ ಪುಡಿಯನ್ನು ಹಾಕಿ ಈ ರೀತಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಹಸಿ ಸ್ಮೆಲ್ ಹೋಗಬೇಕು ಅಂತಂದರೆ ಈ ರೀತಿ ನೀವು ಮಾಡಲೇಬೇಕು. ಅದಕ್ಕೆ ನಾನು ಅದೇ ರೀತಿ ಮಾಡ್ಕೊಂಡಿದ್ದೀನಿ. ನಂತರ ಏನು ಈ ಮೊಸರು ಮತ್ತು ಕಡಲೆ ಹಿಟ್ಟನ್ನು ಬೆರೆಸಿ ಇಟ್ಕೊಂಡಿದ್ದೆ ಗಂಟಿಲ್ದಂಗೆ, ಅದನ್ನು ಹಾಕಿ ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ
ನೀವು ನೀರು ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಾಗುತ್ತೆ. ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನನಗೆ ಇಷ್ಟು ನೀರು ಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಾನು ಇಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಕೈ ಬಿಡ್ದಂಗೆ ಇದನ್ನು ಕಲಿಸ್ತಾನೆ ಇರಬೇಕು, ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾಕೆ ಅಂತಂದರೆ ಮೊಸರು ಒಡ್ಕೊಳ್ಳುತ್ತೆ. ಕಡಲೆ ಹಿಟ್ಟಿನ ಗುಣ ಗೊತ್ತಲ್ವಾ, ಅದು ಗಂಟಾಗ್ಬಿಡುತ್ತೆ ಅಂತ ಹೇಳಿ ಈ ರೀತಿಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ಈಗ ಉಪ್ಪನ್ನು ಆ್ಯಡ್ ಮಾಡಬಾರ್ದು. ನಾನು ಕೊನೆಯಲ್ಲಿ ತೋರಿಸ್ತೀನಿ ಉಪ್ಪು ಆ್ಯಡ್ ಮಾಡೋದು ಯಾವ ರೀತಿ ಅಂತ. ಈ ರೀತಿಯಲ್ಲಿ ಕೈ ಬಿಡ್ದಂಗೆ ಕಲಿಸ್ತಾ ನೋಡಿ ಸ್ವಲ್ಪ ಹದಕ್ಕೆ ಬರ್ತಾ ಇದೆ, ನಿಮಗೆ ಗೊತ್ತಾಗ್ತಾ ಇರಬೇಕು ನೋಡ್ತಾ ಇದ್ದರೆ. ಮತ್ತು ಏನು ಬೋಂಡ ಮಾಡಿ ಇಟ್ಕೊಂಡಿದ್ನಲ್ವ, ಆ ಬೋಂಡನ ಹಾಕ್ತಾ ಇದ್ದೀನಿ. ಬೋಂಡ ಹಾಕಿದ ಮೇಲೆ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಈ ರೀತಿ ಲಿಡ್ಡನ್ನು ಹಾಕಿಬಿಟ್ಟು ಬೋಂಡ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಒಂದು 2 to 3 ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ. ನೋಡಿ ಈ ರೀತಿಯಲ್ಲಿ ಚೆನ್ನಾಗಿ ಬೇಯ್ತಾ ಇದೆ. ನೀವು ನೋಡ್ಬೋದು ಕಡಲೆ ಹಿಟ್ಟು ಹಾಕಿರೋದು, ಮೊಸರು ಹಾಕಿರೋವಂಥದ್ದು ಕೈ ಬಿಡದೆ ಕಲಸಿರೋದಕ್ಕೆ ಎಲ್ಲೂ ಒಡ್ಕೊಂಡಿಲ್ಲ, ಎಷ್ಟು ಚೆನ್ನಾಗಿದೆ. ನಾನು ಇದ್ರ ಕಾಂಬಿನೇಷನ್ ಆಗಿ ಪೂರಿಯನ್ನು ಮಾಡಿದ್ದೆ. ಆ ಬೋಂಡನೂ ಅಷ್ಟೇ ಅದರಲ್ಲಿ ಬೆರೆತು ಬಿಟ್ಟರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ರುಚಿಕಟ್ಟಾಗಿರುತ್ತೆ. ನೀವು